ಹೇಳಪ್ಪ ದನಪ್ಪ. ಊರೆಲ್ಲನ ಕಲ್ತ್ಕೊಂಡವ್ರೆ. ಊರಿನ ಜನ ಎಲ್ಲ ಮುಂದೆ ಕೂಕೊಂಡವ್ರೆ. ಹೇಳ ಅದೇನು ಸಮಸ್ಯೆ ಏನು? ಊರಿನ ಜನನೆಲ್ಲ ಕಲೆ ಹಾಕಿದ್ಯಲ್ಲ, ಅಂಥ ಸಮಸ್ಯೆ ಏನಾಗೈತಪ್ಪ? ಹಾಂ, ಏನು ಕಲೆ ಹಾಕಿದ್ಯಾ? ಊರೆಲ್ಲ ಕರೆಸ್ಲೇಳು. ನಮ್ಗೇನೇನು ಹೆದರಿಕೆ ಇಲ್ಲ. ತಪ್ಪು ಮಾಡಿರೋರಿಗೆ ಮಾತ್ರ ಭಯ, ನಮ್ಗೇನೇನು ಭಯ ಇಲ್ಲ. ಏ ಸವಿತಮ್ಮ, ಅವನ್ನ ಮಾತಾಡಿಸ್ತಾ ಇದ್ದಾರೆ ಗೌಡ್ರು. ನಿನ್ನ ಮಾತಾಡಿಸ್ದಾಗ ನೀನು ಮಾತಾಡು, ಸರಿನಾ? ಇವಾಗ ದನಪ್ಪಂತ ಮಾತಾಡ್ತಾ ಇದ್ದಾರೆ ಗೌಡ್ರು. ಯಾರನ್ನ ಒಂದಿಟ್ಟು ಯಾತನ ಮಾಡಿದ್ ಸಾಕು, ಒಟ್ಟು ಮನೆ ಪನೆ ಕಟ್ಕೊಂಡು ನೀವು ಬಣ್ಣ ಬಣ್ಣ ಮಾಡಿಸಿ ಕಣ್ಣಿ ಕಾಮಂಗೆ ಚೆನ್ನಾಗಿ ಇದ್ದುಬಿಟ್ರೆ ಅದು ಎಷ್ಟು ಹೊಟ್ಟೆ ಉರಿತೈತೋ ಏನೋ. ಅದ್ರಾಗೂ ಈ ಗೃಹ ಪ್ರವೇಶ ಮಾಡಿದ್ಮೇಲಂತೂ ಎಷ್ಟು ಜನ ಎಷ್ಟು ಹೊಟ್ಟೆ ಉರ್ಕೊಂಡು ಹೋಗ್ತಾರೋ ಏನೋ. ಚೆನ್ನಾಗಿ ಕಾಣಿಸ್ತಾ ಆಯ್ತಲ್ಲ ಮನೆ ಅಂತೇಳಿ. ಚೆನ್ನಾಗಿದ್ದಾರೇನೆ, ಇಲ್ಲದ್ದೆಲ್ಲನ ಜಗಳ ಮಾಡಕ್ಕೆ ಬರೋದು, ಇಂಥ ಕೇಣಿ ಸಣಿ ಮಾಡಕ್ಕೆ ಬಂದವ್ರು ಜನ. ಒಂದಿಷ್ಟು ಮನೆ ಚೆನ್ನಾಗಿ ಕಾಮದ್ ನೋಡೇನೆ ಒಟ್ಟುರಿ ಪಟ್ಕೊಂಡು ಏನೇನೋ ಮಾಡ್ತಾರೆ. ಈಗ ಸುಮ್ಮನಿರಿ ಸತಿಕಯ್ಯ, ಸ್ವಲ್ಪ ಹೊತ್ತು ಸುಮ್ಮನಿರು. ಗೌಡ್ರು ದನಪ್ಪನ ಅದೇನು ವಿಚಾರಿಸ್ತಾರೆ, ಅವ್ರು ತಿಳ್ಕೊಂತಾರೆ, ಅದೇನು ಮಾಹಿತಿ ತಿಳ್ಕೊಂತಾರೆ. ನಾನು ಮಾತಾಡ್ಬೇಕಾದ್ರೆ ಮಧ್ಯದಾಗ ಯಾರು ಮಾತಾಡಬೇಡ್ರಿ. ಆ ಮಾತುಗಳು ಅಲ್ಲಿಗೆ ನಿಂತೋಗುತ್ತೆ, ಸರಿನಾ? ಯಾರು ಮಾತಾಡ್ಬೇಡ್ರಿ. ನಾನು ಎಷ್ಟು ಕೇಳ್ತೀನಿ ಅಷ್ಟಕ್ಕೆ ಮಾತ್ರ ಮಾತಾಡ್ರಿ. ಹೇಳಪ್ಪ ಅದನು. ಈಗ ಏನೋ ಇವರು ಮುತ್ತುನು ಸವಿತಾ ಏನೋ ನನ್ನ ಮನೆಗೆ ಹೊಟ್ಟು ಏನೇನೋ ಇದು ಮಾಡ್ಯವ್ರಿ, ಪಂಚಾಯತಿಗೆ ಹಾಕ್ತೀನಿ ಗೌಡ್ರೆ ಬರ್ರಿ ಅಂತ ಹೇಳಿದ್ದೆ. ಈಗ ಇವರೆಲ್ಲ ಕಲ್ತ್ಕೊಂಡೈತೆ, ಊರಿನ ಜನ ಎಲ್ಲ ಕೂತ್ಕೊಂಡವ್ರೆ. ಈಗ ಇದು ಪಂಚಾಯತಿ ಕಟ್ಟೆ ಮುಂದೆ ಊರಿನ ಜನ ಎಲ್ಲ ಕೂತ್ಕೊಂಡವ್ರೆ. ಹೇಳಪ್ಪ ಅದೇನು ಅಂತ. ಯಾವತ್ತೂ ಯಾರೇ ಆಗಲಿ ಸತ್ಯ ನುಡಿಬೇಕು. ಯಾವುದೊಂದು ವಿಚಾರದಾಗೆ ಆಗಲಿ ಸತ್ಯ ನುಡಿಬೇಕು, ಅದು ಯಾರೇ ಆಗಿರಲಿ. ಹೇಳಪ್ಪ. ಇವಾಗ ಏನು ತೊಂದರೆ ಆಗೈತೆ, ಏನು ಮಾಡಿದ್ರು, ಯಾರಿಂದ ತಪ್ಪಾಯಿತು, ಏನು ಎಲ್ಲ ನನಗೆ ಹೇಳ್ಬಿಡು. ನಾನು ಆಮೇಲೆ ಮೊದಲು ನಾನು ನೋಡ್ಕೊಂತೀನಿ. ಇಲ್ಲ ನೋಡ್ರಿ ಗೌಡ್ರೆ, ನನ್ನ ಮನೆ ಚೆನ್ನಾಗಿ ಕಾಣ್ತೈತೆ. ಮೊನ್ನೆ ಇನ್ನೂ ಗೃಹ ಪ್ರವೇಶ ಆಯಿತು, ಹೊಸ ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಹೊಸ್ದಾಗಿ ಪೇಂಟ್ ಮಾಡಿಸಿದ್ದೀವಿ. ಒಂದು ಸರ್ತಿ ಪೇಂಟ್ ಮಾಡಿಸಿದ್ರೆ ಒಂದು 10 ವರ್ಷ ಆದ್ರೂ ಬಾಳಿಕೆ ಬರಬೇಕು. ನಗಲೆಲ್ಲ ಮಾಡ್ಸೋಕ್ಕಾಗಲ್ಲ. ನಾವಿನ್ನು ಮೊನ್ನೆ ಇನ್ನು ಪೇಂಟ್ ಮಾಡಿಸಿ ಮನೆಗೆ ಗೃಹ ಪ್ರವೇಶಕ್ಕೆ ಮಾಡ್ಕೊಂಡಿದ್ದೀವಿ. ಈ ನಮ್ಮ ಮುತ್ತೂ ಕರೆದಿರಲಿಲ್ಲ, ಈ ನಮ್ಮ ಅತ್ತೆ ಸವಿತತೆನೂ ಕರೆದಿರಲಿಲ್ಲ. ನಮಗೂ ಅವ್ರಿಗೂ ಸುಮ್ಮನೆ ಏನೋ ಮನಸ್ತಾಪ ಆಯಿತು. ನಮ್ಗೆ ಯಾಕೋ ಕರೆಯಬೇಕು ಅಂತ ಅನ್ನಿಸ್ಲಿಲ್ಲ. ನನಗೆ ಯಾಕೋ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ಅದಕ್ಕೆ ನಾನು ಕರೀಲಿಲ್ಲ. ಅದಕ್ಕೇ ಇವರಿಬ್ಬರು ಒಟ್ಟುರ್ಕೊಂಡು ಏನು ಮಾಡಿದ್ದಾರೆ, ಕರೆದಿಲ್ಲ ಅನ್ನೋ ಸಿಟ್ಟಿಗೆ ಬಂದು ಗೋಡೆಯಿಂದಕ್ಕೆಲ್ಲ ಮಣ್ಣು ಮೆತ್ತವ್ರೆ. ಒಂದಿನ ಎಲ್ಲ ಮಣ್ಣೆಲ್ಲ ಕಲಸಿ 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 ಚೆನ್ನಾಗಿ ಕಾಣಬಾರ್ದು, ಮನೆ ಪೇಂಟ್ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ಪೇಂಟ್ ಚೆನ್ನಾಗಿ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಮಣ್ಣೆಲ್ಲ ಕಲಸಿ ಕಲಸಿ ಹಿಂದಕ್ಕೆ ಮೆತ್ತಿದ್ರು. ಹಿಂದೆ ತಾನೇ ಬಿಡು ಅಂತೇಳಿ ಸುಮ್ಮನಾಗಿದ್ವಿ. ಆಮೇಲೆ ಮತ್ತೆ ಹಿಂದೆ ಬಿಡತ್ತಾಗ ಏನನ್ನ ಮಾಡ್ಕೊಂಬ್ಲಿ ಅಂತ ಸುಮ್ಮನಾದ. ಇನ್ನು 2 ದಿವಸ ಬಿಟ್ಟು ಇವರಿಬ್ರು ಸಗಣಿ ಬಳಿಯಕ್ಕೆ ಬಂದವ್ರು ನಮ್ಮ ಮನೆ ಹತ್ರ. ಫ್ರೆಂಟಿಗೆಲ್ಲ ಸಗಣಿ ಬಳ್ದವ್ರಿ. ನೋಡಿದ್ರಲ್ಲ ನೀವು, ನೋಡ್ರಿ ಕೊಟ್ರೆ ಹೆಂಗೆ ಮಾಡವ್ರೆ ಅಂತ ತೋರಿಸ್ದೆ. ಸರಿಯಪ್ಪ ಆಯಿತು ಬಾಲ್ ಮಾತಾಡೋಣ ಅಂತ ಕರ್ಕೊಂಬಂದ್ರಲ್ಲ. ನೋಡ್ರಿ ಇದೆಲ್ಲ ಮಾಡಿರೋದು ಇವರೇನೆ. ಇಂಥವೇನಕ್ಕೆ ಮಾಡ್ಬೇಕು ಗೌಡ್ರೆ? ಏನೋ ನಾನೊಂದಿಷ್ಟು ಗೂಡು ಮಾಡ್ಕೊಂಡಿದ್ದೀನಿ. ನಾನು 4-5 FTR ಮನೆ ಕಟ್ಟಿದ್ದೀನಿ. ಏನೋ ಒಂದಿಷ್ಟು ಮನೆ ಇರೋಕ್ಕೆ ಒಂದಿಷ್ಟು ನನಗೆ ಗೂಡಾಗಲಿ ಅಂತೇಳಿ ಏನೋ ಎಲ್ಲ ನಾನು ದುಡ್ಡು ಕುಡಿಕೊಂಡು ಗೌರ್ಮೆಂಟ್ ಕೆಲಸ ತಗೊಂಡು ಏನೋ ಒಂದು 4 ಕಾಸು ಇಟ್ಕೊಂಡಿರೋದಕ್ಕೆ ಏನೋ ಒಂದು ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಮಾಡಬೇಕು ಅನ್ನೋದು ಒಂದಿಷ್ಟು ಎಷ್ಟೋ ನಮ್ಮ ಮನಸ್ಸಿನಾಗೆ ಸಮಾಧಾನ ಆಗುತ್ತೆ ಮನಸ್ಸಿಗೆ, ನಾವು ಮಾಡಿದ್ವಲ್ಲ ಅಂತ. ಅದಕ್ಕೆ ನಾನು ಮಾಡಿರೋದು ನೋಡಿ ಹೊಟ್ಟೆ ಹುರ್ಕೊಂಡು ಇವರಿಬ್ರು ಸಗಣಿ ಎಲ್ಲ ಮೆತ್ತಿ ಪೇಂಟಿಗೆಲ್ಲ ಗಲೀಜು ಮಾಡಿ ಬಂದವ್ರೆ. ಮುಂದೆ ನಾನು ಯಾಕಿಂತ ಮಾಡ್ತಾರೆ ಕೇಳ್ರಿ. ಎಲ್ಲ ಏನು ಸಿಗಂಗೈತಿ ಅಂತ ಬಿಸ್ಕೊಂಬತ್ತಾರೆ. ಸಿಗೆ ಬಿದ್ದರು ನಾವು ಲೈಟ್ ಹಾಕಿವಿ ಅಂತ ಕೆಲಸ ಮಾಡೋರು ಅತ್ತೆ ಸೊಸೆ ಇಬ್ರು ಲೈಟ್ ಹಾಕಿದ ತಕ್ಷಣ ಓಡ್ ಬರ್ತಾರೆ ತಪ್ಪಿಸ್ಕೊಂಡು. ಅಲ್ಲ ನಮ್ಮ ಹುಡುಗ ಏನಾನ ಅವ್ರ ಗೌಡ್ರೆ ಒಂದು 50,000 ಲಕ್ಷ ಗಟ್ಟಲೆ ಇಸ್ಕೊಂಡು ಏನಾನ ಮೋಸ ಮಾಡಿದರೆ ಅದು ಮೋಸ ಅಂತ ಹೇಳ್ಬೋದು. ನಾನು ಏನು ಅವ್ರನ್ನ ಕೈ ಒಡ್ಡಿಲ್ಲ, ಇಸ್ಕೊಂಡಿಲ್ಲ, ಏನಿಲ್ಲ. ನನ್ನ ಮಗ ನಿಯತ್ತ ದುಡ್ಡು ಕಟ್ಟಿರೋದು. ನನ್ನ ಗಂಡನ ನೋಡಿದ್ರೆ ಹೊಟ್ಟೆಯಲ್ಲಿ ಸಹಿಸ್ಕೊಂಬಲ್ಲ. ನನ್ನ ಗಂಡನ ನೋಡಿದ್ರೆ ಸಹಿಸ್ಕೊಂಬಲ್ಲ. ನನ್ನ ಗಂಡ ಚೆನ್ನಾಗಿ ನೋಡ್ಕೊಂಬತ್ಕೋದಕ್ಕೂ ಸಹಿಸ್ಕೊಂಬೋದೇ ಇಲ್ಲ. ನಮ್ಮ ಹುಡುಗೇನು ಯಾರಿಗೇನೇನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ದುಡ್ದು ಇವತ್ತು ಕಟ್ಕೊಂಡವನು. ಅದಕ್ಕೇನೆ ಇವರಿಬ್ಬರು ಹೊಟ್ಟೆ ಹುರ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇವೆರಡು ಜೊತೆಯಾಗಿ ಇಂಥದ್ದು ಮಾಡಕ್ಕೆ ಬಂದವೆ. ಅಲ್ಲ ಏನು ಹೇಳ್ಬೇಕು ಹೇಳಿ, ಇದಕ್ಕೆ ನಾವು ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಇಂಥ ಮಾಡಿದ್ರೆ ಯಾರ ಏನು ಅಂದರು ನನ್ನ ಅಂಬೋದು ಒಂದಿಷ್ಟ ನನ್ನ ಬೇಡವೆ? ಏನೋ ಬಿಡು 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 ಅಂತ ಹೇಳಿ ಸುಮ್ಮನಿದ್ದಂಗೆಲ್ಲ ಯಾಕೋ ಜಾಸ್ತಿ ಆಗ್ತೈತಿ ಇವ್ರದ್ದೆಲ್ಲನ. ನಾನೇನು ಸುಮ್ಮನಿರಲ್ಲ ಗೌಡ್ರೆ. ನಾನು ವಿಚಾರಿಸ್ತೀನಿ. ನೀವೇನು ಹೇಳ್ತಾ ಇದ್ದೀರಾ, ನಮ್ಮ ಮನೆ ಚೆನ್ನಾಗಿ ಕಾಣಿಸ್ತೈತೆ, ಗೃಹಪ್ರವೇಶಕ್ಕೆ ಕರೆದಿಲ್ಲ ಅನ್ನೋ ಒಂದು ಸಿಟ್ಟಿಗೆ ಇವರಿಬ್ರು ಈ ಥರ ಮಾಡವ್ರೆ, ಎಲ್ಲ ಸಗಣಿ ಮೆತ್ತವ್ರೆ ಅಂತ ಹೇಳ್ತಾ ಇದ್ದೀರ. ಊರುಗಳಿಗೆ ಯಾರನ್ನ ಒಂದಿಷ್ಟು ಹೊಸ ಮನೆ ಕಟ್ಟಿ ಪೇಂಟ್ ಮಾಡಿಸಿದ ಮೇಲೆ ಗೃಹಪ್ರವೇಶ ಆಗ್ತಿದ್ದಂಗೆ ಎಷ್ಟು ಹೊಟ್ಟೆ ಕಿಚ್ಚು ಬರುತ್ತೆ ಜನಕ್ಕೆ. ಯಪ್ಪ 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 ಯಪ್ಪ. ಒಂದಿಷ್ಟು ಮನೆ ಚೆನ್ನಾಗಿ ಕಾಣೋದೇ ಥರ ಮಸ್ತಾಗಿ ಬಣ್ಣ ಬೆಳೆದಿರ್ತಾರೆ, ಚೆನ್ನಾಗಿ ಕಾಣಿಸುತ್ತೆ. ಏನೋ ಬಿಡು, ಏನೋ ಮಾಡಿದ್ರಲ್ಲ, ಏನೋ ಒಂದು ಸಾಧನೆ ಮಾಡಿದ್ರಲ್ಲ ಅಂತ ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಏನೋ ಒಟ್ಟುರ್ಕೊಂಡ್ರೆ ಏನೂ ಬರೋ ಆಗಿಲ್ಲ. ನಾವೇನೋ ಏನೋ ಬಿಡು 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 ಅಂತ ಹೇಳಿ ನಾವು
ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಅಂತ ಮಾಡಬಾರ್ದು ಯಾರೇ ಆಗಲಿ. ಎಲ್ಲಿನ ಚಂದ್ರಣ್ಣಯ್ಯ ಪಾಪ ಅವನು ಕಷ್ಟಪಟ್ಟು ದುಡ್ದು ಕಟ್ಕೊಳವನೆ, ಅದಕ್ಕೆ ಮನೆ ನೋಡಿ ಒಟ್ಟುರ್ಕೊಂಡು ಹಿಂಗೆ ಮಾಡಿದ್ರೆ ಪಾಪ ಮನೆ ಇನ್ನು ಪೇಂಟ್ ಬಳಸಿ ಅಲ್ಲೆದೆಲ್ಲ ಗಲೀಜು ಮಾಡಿದ್ರೆ ಮನೆ ಹೆಂಗೆ ಕಾಮುತ್ತೆ ಹೇಳು? ಹೇಳು ಅಂತ ಮಾಡಬಾರ್ದು ಕಣಮ್ಮ, ಯಾರೇ ಆಗಲಿ. ಹೇಳಪ್ಪ ದನಪ್ಪ, ಇವಾಗ ಇವರಿಬ್ಬರು ಮಾಡಿದ್ದಾರೆ ಅಂತ ಹೇಳ್ತಾ ಇದೆಯಾ. ನಿಮ್ಮ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಮಾಡಿದ್ದಾರೆ. ಅದಕ್ಕೆ ಇವ್ರಿಗೆ ಕೇಳೋಣ, ನೀವು ಮಾಡಿದ್ರೆ ಇಲ್ಲ ಅಂತ ಕೇಳ್ತೀವಿ ಅವ್ರನ್ನ. ಅವ್ರ ಹತ್ತಕ್ಕೆ ಒಪ್ಕೊಂಡವ್ರು, ಅವ್ರು ಒಪ್ಕೊಂಬಲ್ಲ. ಎದ್ರಿಗೆ ಒಪ್ಕೋಬೇಕು. ಅತ್ತೆ ಸೊಸೆ ಇಬ್ರು ಊರಿನ ಜನ ಎಲ್ಲ ಕಲ್ತ್ಕೊಂಡೈತೆ. ಊರಿನ ಜನದ ಮುಂದೆ ಮರ್ಯಾದೆಲ್ಲ ಹೋಗಂಗೆ ಮಾಡ್ಕೋಬೇಡ್ರಿ. ನೀವು ಮಾಡಿರೋ ತಪ್ಪ ಒಪ್ಕೊಂಬತ್ ಕಲೀರಿ. ಸುಮ್ಮನಿರಿ ನೀವು, ಇವಾಗ ಯಾರು ನೀವು ಮಾತಾಡಬೇಡ್ರಿ, ಕೇಳ್ತೀವಿ. ಏನಮ್ಮ ನೀವು ಯಾಕಿಂತ ಬದುಕು ಮಾಡಿರಿ? ಏನೋ ಮಾಡಿರೋದು ನೋಡಿ ಖುಷಿ ಪಡಬೇಕು, ಅದು ಬಿಟ್ಬಿಟ್ಟು ಹೊಟ್ಟೆ ಹುರ್ಕೊಂಡು ಹಿಂಗೆ ಮಾಡಬಾರ್ದು ಕಣಮ್ಮ. ಹಿಂಗೆ ಮಾಡಿದ್ರೆ ಯಾರು ಉದ್ಧಾರ ಆಗಲ್ಲ ಕಣೆ ಸವಿತಾ, ಉದ್ಧಾರ ಅಂತ ಆಗಲ್ಲ. ಏನೋ ನಾವು ಚೆನ್ನಾಗಿರ್ಬೇಕು ಅಂತೇಳಿ ಕಷ್ಟಪಟ್ಟು ಮಾಡಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ಲ. ನಾವು ಚೆನ್ನಾಗಿದ್ದು ಇನ್ನೊಬ್ರನ್ನ ಕೆಡಿಸ್ಬೇಕು ಅನ್ನೋದು ತಪ್ಪು. ಯಾಕೆ ಅವ್ನ ಮನೆ ಹೊಸ ಪೇಂಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೇ ಅವ್ರ ಮನೆ ಚೆನ್ನಾಗೈತೆ ಅವ್ರ ಮನೆ ಚೆನ್ನಾಗೈತೆ ಅಂತ ಹೇಳಿ ಇವಾಗ ಇಂಥ ಮಾಡಿದ್ರೆ ಹೆಂಗೆ ಸರಿ ಆಗುತ್ತೆ? ಸ್ವಲ್ಪ ನಾನು ಎಂಥ ಕೆಲಸ ಮಾಡ್ತಾ ಇದ್ದೀನಿ, ನಾನು ಹೆಂಗೆ ಏನು ಅಂತ ಸ್ವಲ್ಪ ಯೋಚನೆ ಮಾಡಿರಿ. ಮಾಡಬಾರ್ದು. ಏನಮ್ಮ ಇಂಥ ಮಾಡೋಕೆ ಹೆಂಗಾರ ಮನ್ಸು ಬರುತ್ತೆ ನಿಮಗೆ? ತಾವು ಯಾಕೆ ಮಾಡ್ತೀರಾ? ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ, ಇಬ್ಬರು ಅತ್ತೆ ಸೊಸೆ ಇಬ್ಬರು ಸೇರ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ, ಹೊರಗೆಲ್ಲನ ಹಿಂಗೆಲ್ಲ ಮೆತ್ತು ಬಿಟ್ಟವ್ರೆ, ಸಗಣಿ ಎಲ್ಲ ತಗೊಂಬಂದು ಅಂತ ಹೇಳ್ತಾವ್ರೆ. ಇಲ್ಲ ಗೌಡ್ರೆ, ನಾವು ಮಾಡಿಲ್ಲ, ನಾವ್ಯಾಕೆ ಮಾಡೋಣ? ಮಾಡಿಲ್ಲ ಗೌಡ್ರೆ, ನಮಗೆ ಚೆನ್ನಾಗಿ ಅರಿವೈತೆ, ನಮಗೆ ಹಂಗೆ ಮಾಡಬಾರ್ದು ಅಂಬೋದು ಗೊತ್ತೈತೆ. ಅಯ್ಯೋ ನಾವು ಅದು ಹೆಂಗೆ ಹೇಳೋಕ್ಕಾಗುತ್ತೆ? ನಿಮ್ದು ಅವ್ನ ಕತೆಯಪ್ಪ, ನಾವು ಒಪ್ಕೊಂಬಕ್ಕಾಗುತ್ತೆ? ನಾವು ಮಾಡ್ದಿಲ್ಲದ? ಮಾಡಿಲ್ಲ ಗೌಡ್ರೆ, ಮಾಡಿಲ್ಲ. ನಾವು ಅಂಥ ಕೆಲಸ ಮಾಡಲ್ಲ. ನಮ್ಗೇನು ಬರಂಗೈತೆ ಅಂತ ಮಾಡಿದರೆ ನಮ್ಗೇನು ಸಿಗಂಗೈತೆ? ನಮಗೇನು ಸಿಗೋದೇನಿಲ್ಲ. ನೀವು ನೋಡಿದ್ರೆ ನಾವು ಮಾಡಿಲ್ಲ ಅಂತಾರೆ, ಅವ್ರು ನೋಡಿದ್ರೆ ಇವರೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಒಪ್ಕೊಂಬಲ್ಲ ಗೌಡ್ರೆ, ಅವ್ರು ಯಾತಕ್ಕೆ ಒಪ್ಕೊಂಡಾರು? ಒಪ್ಕೊಂಬಲ್ಲ ಚಂದ್ರಣ್ಣಯ್ಯ. ಅಮ್ಮ ನಿಮ್ಮ ಮೇಲೆ ಬಂದೈತೆ, ನೀವು ಮಾಡಿದ್ರೆ ನಾವು ಮಾಡಿದ್ವಿ ಅಂತ ಒಪ್ಕೊಳ್ರಿ. ಇಲ್ಲ ಬಾ, ನಿನ್ಗೇನು ಮಾಡ್ಬೇಕಂದು ಮಾಡ್ತೀವಿ. ಇಲ್ಲ ನಾನು ಅದೇ ಹೆಂಗೆ ಒಪ್ಕೊಂಬಲ್ಲ, ನಾವು ಒಪ್ಕೊಂಬಲ್ಲ. ನಾವು ಮಾಡಿಲ್ಲ ಅಂದರೆ ಮಾಡಿಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ. ನಾವು ಮಾಡೇ ಇಲ್ಲ, ನಾವು ಯಾಕೆ ಹಂಗೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನೋಡಪ್ಪಲ್ಲು. ಬಾಯಿ ಇದ್ದಾರೆ ಇವರು. ಬಾ ನೀನು ಬಿಡತ್ತ ಅಂತ ಅನ್ಸರಿಸ್ದಂಗೆಲ್ಲ ಇವ್ರದ್ದು ಯಾಕೆ ಜಾಸ್ತಿ ಆಗ್ತೈತೆ. ಬಿಡತ್ತ ಅಂತ ಅನ್ಬಾರ್ದು ಕಣಮ್ಮ. ಬಿಡತ್ತ ಅಂದೋಟನು ನಮಗೆ ಇಲ್ಲದೆಲ್ಲ ಪಾಪ ಸುತ್ಕೆ ಮತ್ತೆ ಬಿಡತ್ತ ಅನ್ಬಾರ್ದು. ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಇಲ್ಲ ನಾವು ಮಾಡಿಲ್ಲ, ಇನ್ನು ಊರಲ್ಲ ಅಡೆ ಅಕ್ಕಪಕ್ಕದ ಊರಗಳನ್ನೆಲ್ಲ ಕರ್ಕೊಂಬಂದ್ರು ನಾನು ಅದೇ ಹೇಳೋದು. ನಾನು ಮಾಡಿಲ್ಲ. ನಾವು ಯಾಕೆ ಹಂಗೆ ಮಾಡೋಣ? ನಾವು ಮಾಡಿಲ್ಲ ಗೌಡ್ರೆ. ನಾವು ಮಾಡಿಲ್ಲ ಚಂದ್ರಣ್ಣಯ್ಯ, ನಾವು ಮಾಡಿಲ್ಲ. ನಾವು ಹಂಗೆ ಮಾಡಿದರೆ ಮಾಡಿದ್ದೀವಿ ಅಂತ ಹೇಳ್ತೀನಿ. ನಾವು ಮಾಡಿಲ್ಲದೆಲ್ಲ ನಾವು ಒಪ್ಕೊಳಕ್ಕಾಗಲ್ಲ. ನಾನು ನನ್ನ ಸೊಸೆ ನಾವು ಯಾಕೆ ಇಂಥ ಮಾಡಕ್ಕೆ ಹೋಗೋಣ? ನಮ್ಗೇನು ಸಿಗುತ್ತೆ ಹೇಳ್ರಿ? ಅದನ್ನ ಅರ್ಥ ಮಾಡ್ಕೊಂತೀವಲ್ಲ ನಾವು ಹೋಗೋದೇ ಇಲ್ಲ, ಅವ್ರ ಮನೆ ಕಡೆಗೆ ಹೋಗಲ್ಲ, ನಾವು ಅವ್ರನ್ನೇನು ಮಾತಾಡ್ಸೋಕ್ಕೆ ಹೋಗಲ್ಲ. ಸುಮ್ಮನೆ ಇಂಥವೆಲ್ಲ ಮಾತಾಡಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಇಂಥವೆಲ್ಲ ನಾವು ಮಾಡಬಾರ್ದು. ಸುಮ್ಮನೆ ಮಾತಾಡಬಾರ್ದು ಇಲ್ಲದೆಲ್ಲನ. ಎಷ್ಟನ ಹೇಳಾರಿಲ್ಲ ಕೇಳಾರಿಲ್ಲ ಅಂತ ಇದು ಮಾಡಬಾರ್ದು. ನನ್ನ ಗಂಡನೂ ಬಂದವ್ರೆ, ಅವರು ಕುತ್ಕೊಂಡಿದ್ದಾರೆ ಇಲ್ಲಿ. ಸುಮ್ಮನೆ ಹೋಸರು ನಿನ್ಕಣೇನೋ ಗೌಡ್ರಿ ಎಲ್ಲರೂ ಕೂತ್ಕೊಳ್ರಿ ಅಂತ ಹೇಳವ್ರೆ. ಊರಿನ ಜನನೇ ಎಲ್ಲ ಕರ್ಸಿರ್ಬೋದು, ನಾವು ಧೈರ್ಯವಾಗಿ ಮಾತಾಡ್ತೀವಿ, ನಮಗೇನೇನು ಭಯ ಇಲ್ಲ. ನೀನು ಇಷ್ಟೊಂದೆಲ್ಲ ಸುಳ್ಳು ಹೇಳ್ತಾ ಇದೆಯಲ್ಲ, ಸಾಕ್ಷಿ ತೋರಿಸಿದ್ರೆ ಏನು ಹೇಳ್ತೀಯ? ಸುಳ್ಳು ಹೇಳ್ತಾ ಇದೆಯಲ್ಲ, ಸಾಕ್ಷಿ ತೋರಿಸ್ಲಾ? ಇವಾಗ ಸಾಕ್ಷಿ ತೋರಿಸ್ತೀವಿ, ಅವಾಗ ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ? ಸಾಕ್ಷಿ ತೋರಿಸ್ತೀವಿ. ತೋರಿಸು ಸಾಕ್ಷಿನೇ. ಸಾಕ್ಷಿ ತೋರ್ಸಪ್ಪ. ಇವರು ನಾವು ಮಾಡಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ, ಇಷ್ಟೊಂದು ವಾದ ಮಾಡ್ತಾ ಇದ್ದಾರಲ್ಲ, ನೋಡೋಣ. ನಾವು ಸುಳ್ಳು ಹೇಳ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತ. ಯಾವಾಗ್ಲೂ ನೋಡು, ಸತ್ಯನೇ ಗೆಲ್ಲೋದು ಯಾವತ್ತಿದ್ರು. ಈಗ ನೀನು ಹೇಳ್ತಾ ಇದೆಯಾ ನಾನು ಮಾಡಿಲ್ಲ ಅಂತ, ಗೊತ್ತಾಗುತ್ತೆ ಯಾರು ಬಂಡವಾಳ ಹೆಂಗೆ ಅಂತ ಇವಾಗ ಗೊತ್ತಾದಾಗ ಅವಾಗ ಮಾತಾಡ್ತೀವಿ. ತೋರಿಸು, ಯಾರ ಹತ್ರ ಇರೋ ಸಾಕ್ಷಿ ತೋರ್ಸಪ್ಪ. ಯಾರ ಹತ್ರ ಐತೆ ಏನು ಎತ್ತ ತೋರಿಸ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಪಂಚಾಯತಿಗೆ ಹಾಕಿದ್ದೀವಿ. ಇವಾಗ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅವರಿಬ್ರು ಬಂಡವಾಳನ CC ಕ್ಯಾಮ್ರಾದಲ್ಲಿ ಇದಾಗಿರೋದನ್ನ ತಗೊಂಬಂದು ನೀಟಾಗಿ ತೋರಿಸ್ತೀವಿ. ಆವಾಗ ಗೊತ್ತಾಗುತ್ತೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು. ಅಲ್ಲ ಇನ್ನೆಂಥ ಇರಬೇಕು? ಯಪ್ಪ. ಅಲ್ಲ ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ಅದೇ ಇಂಥವ್ರು ಜನ ಇರ್ತಾರ ಅನಿಸುತ್ತೆ. ಆಗೋದಾಯ್ತು. ಇನ್ನು ಅಣ್ಣ ಅದನ್ನು ಅದನ್ನು ಹೇಳ್ತೀನಿ. ಬಾಯಿ ಮುಚ್ಕೊಂಡು ತೆಪ್ಪನ್ನು ಬಿದ್ದಿರ್ಬೇಕು. ಅದನ್ನು ಹೇಳ್ತೀನಿ. ಸಾಕ್ಷಿ ಐತೆ, ನಮಗೇನೇನು ಭಯ ಇಲ್ಲ. ನಾವೇನೇನು ಸುಳ್ಳು ಹೇಳೋಕ್ಕೆ ಸಾಕ್ಷಿ ಐತೆ ನಮ್ಮ ಹತ್ರ. ಸಾಕ್ಷಿ ಇಟ್ಕೊಂಡೆ ಮಾತಾಡ್ತಾ ಇರೋದು. ಏನು ಮಾಡಿವ್ರಿ? ಸಾಕ್ಷಿ ಐತೆ ಅಂತ ಇದ್ದಾರಲ್ಲ. ಮಾಡ್ತಾರೆ ಇವ್ರು, ಮಾಡಿರ್ತಾರೆ. ಇಬ್ಬರು ಅತ್ತೆ ಸೊಸೆ ಮಾಡಿರ್ತಾರೆ.
ನಾನು ಎಲ್ಲನ ನೋಡ್ತಾ ಇರ್ತೀನಿ. ಯಾರು ಏನು ಹೆಂಗೆ ಎತ್ತ ಅಂತೇಳಿ ನಾನೆಲ್ಲ ನೋಡ್ತಾ ಇರ್ತೀನಿ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.